ನೀನ್ ರೌಡಿ ಇಲ್ಲ ನೀನು ಜನ ಮಾತ್ರ ಹೇಳ್ತೀಯ ರೌಡಿ ಅಂತ ರೌಡಿ ಇಲ್ವಾ ಸರ್ಕಾರಕ್ಕೆ ಬಂದಿಯಾಗ ನೀನು ನಾನಂದಿದ್ದು ಜಗ್ಗ ಒಂದು ಹಿಡಿತಲ್ಲ ದಾನ ಏರಿಯಾ அப்படி நான் சொல்ல ஜகா வந்து இந்த ஏரியாக்கு ஆல்டன் இருக்கு இந்த ஏரியாக்கு சின்ன ஜகா நீ ஒரு பிசினஸ்மேன் ಅವರುಗಳು ಎಷ್ಟೊಂದು ಕೊಡೋರಾದ್ರೆ ಈ ರೀತಿ ಕೆಟ್ಟವರು ಕೂಡ ಇಷ್ಟು ಸಾವು ಮಾಡ್ಕೊಂಡು ಸರ್. ಸ್ನೇಹಿತರೆ, ಈ ಸಂಜೆ ನ್ಯೂಸ್ನ ಪೊಲೀಸ್ ಫೈಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಿಕ್ಲು ಶಿವ ಹತ್ಯೆ ಆಗುತ್ತೆ. ಹತ್ಯೆ ಯಾವಾಗ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಜುಲೈ 15ನೇ ತಾರೀಕು ಬಿಕ್ಲು ಶಿವನ ಕೊಲೆ ಆಗುತ್ತೆ. ಅದಕ್ಕೂ ಕೊಲೆ ಆಗೋದಕ್ಕೂ 4 ತಿಂಗಳ ಹಿಂದೆ, ಸುಮಾರು 4-5 ತಿಂಗಳ ಹಿಂದೆ, ಫೆಬ್ರವರಿ 2025ರಲ್ಲಿ ನನಗೆ ಜೀವ ಭಯ ಇದೆ ಸರ್, ನನಗೆ ರಕ್ಷಣೆ ಕೊಡಿ ಅಂತೇಳಿ ಪೊಲೀಸ್ ಕಮಿಷನರ್ ಅವರಿಗೂ ಕೂಡ ಜೊತೆಯಲ್ಲಿ ಭಾರತೀನಗರ, ಆತ ವಾಸ ಇರ್ತಾನೆ ರಾಮಮೂರ್ತಿ ನಗರದಲ್ಲಿ, ಭಾರತೀನಗರ ಸೇರಿದಂತೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆನಲ್ಲೂ ಕೂಡ ನನಗೆ ಜೀವ ಭಯ ಇದೆ ಅಂತೇಳಿ ಭಾರತೀನಗರ ಯಾಕೆ ಇಷ್ಟೆಲ್ಲ ಕೊಡ್ತಾನೆ ಅಂದರೆ ಕಮಿಷನರ್ಗೆ ಕೊಡ್ತಾನೆ, ಭಾರತೀನಗರದಲ್ಲೂ ಕೂಡ ಕೊಡ್ತಾನೆ, ಜೊತೆಯಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆನಲ್ಲೂ ಕೂಡ ದೂರ ಯಾಕೆ ಕೊಡ್ತಾನೆ ಅಂತ ನೋಡೋದಾದರೆ ಬಿಕ್ಲು ಶಿವ ಭಾರತೀನಗರದಲ್ಲಿ ಮನೆ ಇರುತ್ತೆ, ರಾಮಮೂರ್ತಿ ನಗರದಲ್ಲಿ ಆಫೀಸ್ ಇರುತ್ತೆ. ಸೊ ಹಾಗಾಗಿ 3 ಸ್ಥಳದಲ್ಲಿ ಅಂದರೆ ಪೊಲೀಸ್ ಕಮಿಷನರ್ ಕೊಡ್ತಾರೆ, ಮನೆ ಇದ್ದಂಥ ವಾಸ ಇದ್ದಂಥ ಭಾರತೀನಗರದಲ್ಲೂ ಕೂಡ ಭಾರತೀನಗರ ಪೊಲೀಸ್ ಠಾಣೆಗೂ ದೂರು ಕೊಡ್ತಾರೆ, ಆಫೀಸ್ ಇದ್ದಂಥ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಡ್ತಾರೆ. ನನಗೆ ರಕ್ಷಣೆ ಕೊಡಿ, ನನಗೆ ಪ್ರಾಣ ಬೆದರಿಕೆ ಇದೆ. ಯಾರಿಂದ ಇದೆ ಅನ್ನೋದನ್ನು ನೋಡೋದಾದರೆ ಅಲ್ಲಿ ಬಿಕ್ಲು ಶಿವ ಕ್ಲಿಯರ್ ಕಟ್ಟಾಗಿ ಹೇಳಿರ್ತಾನೆ. ಇಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಒಂದು ಬೆಂಬಲದಿಂದ, ಅವರ ಪ್ರಭಾವದಿಂದ ಜಗದೀಶ್ ಅಲಿಯಾಸ್ ಜಗ್ಗು, ಈತನಿಂದ ನನಗೆ ಜೀವ ಬೆದರಿಕೆ ಇದೆ, ಪ್ರಾಣ ಭಯ ಇದೆ, ನನಗೆ ರಕ್ಷಣೆ ಕೊಡಿ ಅಂತೇಳಿ ಪೊಲೀಸ್ ಕಮಿಷನರ್ ಅವರ ಮೊರೆ ಹೋಗ್ತಾರೆ. ಇದೀಗ ಇದೇ ಒಂದು ಅಂದರೆ ಕೈ ಬರಹದಲ್ಲೂ ಕೂಡ ಈತ ಮಾಡಿದಂಥ ಒಳ್ಳೆ ಕೆಲಸ ಏನಂದರೆ, ಕೈ ಬರಹದಲ್ಲಿ ಅಂದರೆ ಟೈಪ್ ಮಾಡಿಸಿ ಇನ್ನೊಬ್ಬರು ಮತ್ತೊಬ್ಬರಿಂದ ಬರೆಸಿ ಕೊಟ್ಟಿರೋದಿಲ್ಲ. ಈತ ಕೈ ಬರಹದಲ್ಲಿ ದೂರನ್ನು ಕಮಿಷನರ್ಗೆ, ಭಾರತೀನಗರ ಪೊಲೀಸ್ ಠಾಣೆಗೆ, ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನು 3 ಕಡೆ ಕೂಡ ದೂರನ್ನು ಕೊಟ್ಟಿರ್ತಾನೆ. ಅದನ್ನೇ ಈಗ ಡೆತ್ ನೋಟನ್ನಾಗಿ ಪರಿಗಣಿಸಿ ಇದೀಗ ಭೈರತಿ ಬಸವರಾಜು, ಶಾಸಕ ಭೈರತಿ ಬಸವರಾಜ್ ಅವರಿಗೆ CID ತನಿಖಾ ತಂಡ ಇದೀಗ ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಹತ್ವವಾಗಿ ಅವರ ತಾಯಿ, ಏನು ಬಿಕ್ಲು ಶಿವನ ತಾಯಿ ಹೇಳಿರುವಂಥ ಹೇಳಿಕೆ ಕೂಡ ಭಾಳ ಮಹತ್ವವಾದಂಥ ಹೇಳಿಕೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಒಂದು ತಿರುವು ಪಡೆದುಕೊಳ್ಳುವಂಥ ಹೇಳಿಕೆ. ಏನು ಅವರ ತಾಯಿ ಮಾತನಾಡಿದರು ಈ ಹಿಂದೆ ಕೊಲೆ ಆದಂಥ ಸಂದರ್ಭದಲ್ಲಿ, ಬಿಕ್ಲು ಶಿವನ ತಾಯಿಯವರು ಏನು ಮಾತನಾಡಿದ್ರು ಆ ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಅವರುಗಳು ಎಷ್ಟೊಂದು ಕೊಡೋರಾದ್ರೆ ಈ ರೀತಿ ಕೆಟ್ಟವರು ಕೂಡ ಇಷ್ಟು ಸಾವು ಮಾಡ್ಕೊಂಡು ಸರ್. ಇದು ಜುಲೈ 15ನೇ ತಾರೀಕು ಬಿಕ್ಲು ಶಿವನ ಕೊಲೆ ಅವರ ಮನೆಯ ಸಮೀಪದಲ್ಲಿ ಆದಂಥ ಸಂದರ್ಭದಲ್ಲಿ, ಅಂದರೆ ಕಾರ್ ತೆಗೆದುಕೊಂಡು ಕಾರ್ ಕೀ ತಗೊಂಡು ಅವರ ಕಾರ್ ಡ್ರೈವರು ಆಟ ಆಡಿಸ್ತಾ ಇರ್ತಾರೆ. ಏನು ಯಾವ ಸನ್ನಿವೇಶ ಗೊತ್ತಾಗೋದಿಲ್ಲ. ಅಲ್ಲಿ ಕಾರನ್ನು ವಾಷಿಂಗ್ ಬಿಡೋದು, ಇನ್ನೊಂದು ಮತ್ತೊಂದು, ಅಲ್ಲಿ ಅವ್ರ ನಡುವೆ ಕಾನ್ವರ್ಸೇಷನ್ ಆಗಿರುತ್ತೆ. ಅಥವಾ ಅವರನ್ನು, ಕಾರ್ ಡ್ರೈವರನ್ನು ಇದೀಗ ತನಿಖೆ, ಅದನ್ನು CID ಅವರು ತೀವ್ರವಾದಂಥ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಕಾರ್ ಡ್ರೈವರ್ದು ಏನಾದರೂ ಇಲ್ಲಿ ಕೈವಾಡ ಇದೆಯಾ ಗೊತ್ತಿಲ್ಲ, ತನಿಖೆಯಿಂದ ಅಷ್ಟೇ ಒಳಗೆ ಹೊರ ಬರುತ್ತೆ. ಇಲ್ಲಿ ಕಾರ್ ಡ್ರೈವರ್ ಕೀ ಕೊಡೋದಕ್ಕೆ ಆಟ ಆಡಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೀ ತೆಗೆದುಕೊಂಡು ನೀನು ಬಾ ಅಂತೇಳಿ ಬಿಕ್ಲು ಶಿವ ಕರೆದಂಥ ಸಂದರ್ಭದಲ್ಲಿ ಕೀ ತಗೊಂಡು, ಸೊ ಆತನ ಕಾರ್ ಡ್ರೈವರು ಬರ್ತಾರೆ. ಕೀ ತೆಗೆದುಕೊಳ್ಳೋದಕ್ಕಂತೇಳಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹಂತಕರು ಕಾಯ್ತಾ ಇರ್ತಾರೆ. ಮಚ್ಚಿ ನೇಟು ಹೆಂಗೆ ಅಂದರೆ ಅವ್ರ ತಾಯಿ ಹೇಳ್ತಾರೆ, ಕೈಮಾ ಹೊಡೆದಂಗೆ ಅವರನ್ನು, ಆ ಬಿಕ್ಲು ಶಿವನ ದೇಹವನ್ನು ತುಂಡಾಗಿ ಕತ್ತರಿಸಿರ್ತಾರೆ. ಸುಮಾರು 35-40 ಏಟುಗಳು ಆ ದೇಹಕ್ಕೆ ಬಿದ್ದಿರ್ತಾರೆ. ಬಿಕ್ಲು ಶಿವ ಬಿದ್ದಲ್ಲಿಯೇ ಸ್ಪಾಟಲ್ಲಿಯೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಇದೀಗ ಈ ಇಡೀ ಪ್ರಕರಣ ಏನು A1 ಆರೋಪಿ ಆಗಿರುವಂಥ ಜಗದೀಶ್ ಅಲಿಯಾಸ್ ಜಗ್ಗು ಸುತ್ತಾ ಇದ್ದು, ಜೊತೆಯಲ್ಲಿ ಭೈರತಿ ಬಸವರಾಜ್ ಅವರ ಒಂದು ಇನ್ವಾಲ್ವ್ಮೆಂಟು. ಸೊ ತನಿಖೆ ನಂತರ CID ಅವರು, ಪೊಲೀಸರ ತನಿಖೆ ನಂತರ ಇಲ್ಲ, ಶಾಸಕರ ಕೈವಾಡ ಮಹತ್ವವಾಗಿದೆ ಈ ಒಂದು ಪ್ರಕರಣದಲ್ಲಿ, ಈ ಒಂದು ಕೊಲೆ ಪ್ರಕರಣದಲ್ಲಿ ಎನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಆ ಥರ ಅವರನ್ನು ಕೂಡ, ಶಾಸಕ ಭೈರತಿ ಬಸವರಾಜ್ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅವರನ್ನು ಕೂಡ ತೀವ್ರವಾದಂಥ CID ಅಧಿಕಾರಿಗಳು, ತನಿಖಾಧಿಕಾರಿಗಳು ಏನು ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಜೊತೆಯಲ್ಲಿ ಈಗ ಈ ಒಂದು ಪ್ರಕರಣಕ್ಕೆ, ಏನು ಬಿಕ್ಲು ಶಿವನ ಕೊಲೆಗೆ ಏನು ಕಾರಣ, ಏನು ರೀಸನ್ ಅನ್ನೋದನ್ನು ಇದೀಗ ಆ ವಿಡಿಯೋ ಒಂದು ಸಾಕ್ಷಿ ಸಾರಿ ಹೇಳ್ತಾ ಇದೆ. ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನೀನ್ ರೌಡಿ ಇಲ್ಲ ನೀನು ಜನ ಮಾತ್ರ ಹೇಳ್ತೀಯ ರೌಡಿ ಅಂತ ರೌಡಿ ಇಲ್ವಾ ಸರ್ಕಾರಕ್ಕೆ ಬಂದಿಯಾಗ ನೀನು ನಾನಂದಿದ್ದು ಜಗ್ಗ ಒಂದು ಹಿಡಿತಲ್ಲ ದಾನ ಏರಿಯಾ அப்படி நான் சொல்ல ஜகா வந்து இந்த ஏரியாக்கு ஆல்டன் இருக்கு இந்த ஏரிಯಾக்கு சின்ன ஜகா ನೋಡಿ, ಬಿಕ್ಲು ಶಿವ ಮತ್ತು ಜಗ್ಗ ಅಂದರೆ ಅಲಿಯಾಸ್ ಜಗದೀಶ್, ಈ ಹುಡುಗರ ನಡುವೆ ಯಾವತ್ತು
ಮಾತಿನ ಚಕಮಕಿ ನಡೆಯುತ್ತೆ. ಆ ಮಾತೆ ಕೊಲೆಯ ಹಂತಕ್ಕೆ ಹೋಗಿ ಬಂದು ನಿಲ್ಲುತ್ತೆ ಅಂತೇಳಿ ಸೊ ಊಹೆ ಮಾಡಿರೋದಿಲ್ಲ ಬಿಕ್ಲು ಶಿವ. ಬಟ್ ಆ ಮಾತೆ ಎಲ್ಲೋ ಒಂದು ಕಡೆ ಈತನ ಪ್ರಾಣ ತೆಗೆದಿರುವಂಥದ್ದು. ಜಗ್ಗಿ ರೌಡಿ ಅಲ್ಲ, ಅವನು ಡಾನ್ ಅಂತೇಳಿ ಇಲ್ಲಿ ಹೇಳಿರುವಂಥ ಒಂದು ಹೇಳಿಕೆ, ಹೇಳಿರುವಂಥ ಒಂದು ಮಾತು, ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ಒಂದು ವಿಡಿಯೋನೇ, ಈ ಒಂದು ಮಾತೆ ಬಿಕ್ಲು ಶಿವನ ಕೊಲೆಗೆ ಕಾರಣ ಆಯಿತು ಎನ್ನುವಂಥ ಚರ್ಚೆ ಕೂಡ ಇದೀಗ ನಡೀತಾ ಇದೆ. ಒಟ್ಟಾರೆ CID ಅಧಿಕಾರಿಗಳು ಶಾಸಕ ಭೈರತಿ ಬಸವರಾಜ್ ಅವರನ್ನು ಸೇರಿದಂತೆ ಜಗದೀಶ್ ಸೇರಿದಂತೆ ಆರೋಪಿಗಳೆಲ್ಲರನ್ನು ಕೂಡ ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸತ್ಯಾಸತ್ಯತೆ ತನಿಖೆಯಿಂದಷ್ಟೇ ಹೊರಬರಬೇಕಾಗಿರುತ್ತೆ. ಸೊ ಕಾದು ನೋಡಬೇಕು ಈ ತನಿಖೆ, ಈ ಒಂದು ಪ್ರಕರಣ ಎಲ್ಲಿಗೆ ಬಂದು ಮುಟ್ಟು ನಿಲ್ಲುತ್ತೆ, ಕಾದು ನೋಡಬೇಕು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.